ಎಲ್ಲರಿಗೂ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 17 ನಮ್ಮ ಬೀದಿ ವ್ಯಾಪಾರ ಮಾಡೋರು ಮರಿಮಠ ಮೇನ್ ರೋಡಲ್ಲಿ ಅಮ್ಮ ಚಾಮುಂಡಿ ಅಮ್ಮಂದು 3ನೇ ವಾರ, ಇದು 3ನೇ ಶುಕ್ರವಾರ. ಅದಕ್ಕೆ ಅಮ್ಮನ ಪೂಜೆ ಮಾಡಿ ಆಶೀರ್ವಾದ ತಗೊಂಡು ಎಲ್ಲರೂ ಬಂದ್ಬಿಟ್ಟು ಭಾತ್ನ ಹಂಚ್ತಾವ್ರೆ. ಮಾಮೂಲಿ ಪ್ರಸಾದ ಎಲ್ಲರಿಗೂ ಹಂಚ್ತಾವ್ರೆ. ಪ್ರತಿಯೊಂದು ವರ್ಷ ನಾವು ಮಾಡಬೇಕು ಅಂತ ಇವರು ಡಿಸೈಡ್ ಮಾಡ್ಕೊಂಡು ನನಗೂ ಕರೆದ್ರು, ನಾನು ಬಂದಿದ್ದೀನಿ ಇದರಲ್ಲಿ. ಆ ಅಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಇವತ್ತು ಇವ್ರು ಮಾಡ್ತಾ ಇರೋದಕ್ಕೆ ಪ್ರತಿಯೊಂದು ವರ್ಷ ಮಾಡಲಿ ಅಂತ ಹೇಳ್ಬಿಟ್ಟು ಆ ಅಮ್ಮನ ಹತ್ರ ನಾವು ಕೇಳ್ಕೊತೀವಿ. ಇವ್ರಿಗೆ ಎಲ್ಲ ಒಳ್ಳೇದಾಗ್ಲಿ, ನಾವೆಲ್ಲ ಅಣ್ಣ ತಮ್ಮ ಹತ್ರ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಇವರು ಡಿಸೈಡ್ ಮಾಡ್ಕೊಂಡು ನಮ್ಗೆ ಕರೆಸ್ಬಿಟ್ಟು ಇಲ್ಲಿ 4 ಮಾತಾಡಕ್ಕೆ ಕೇಳಿದ್ರು, ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ತನ್ವೀರ್ ಸೇಠ್ ಸಾಹೇಬ್ರು ಮಂತ್ರಿ ಆಗ್ಲಿ ಅಂತ ಹೇಳ್ಬಿಟ್ಟು ಇವ್ರಿಗೂ ಆಸೆ ಇದೆ. ಮೋಸ್ಟ್ಲಿ ಸೋಮವಾರ ಆಗ್ಬೋದು. ಅದಕ್ಕೆ ಇವ್ರದ್ದು ಎಲ್ಲ ಆಶೀರ್ವಾದನ ಆ ದೇವ್ರನ್ನ ಕೇಳಿ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಕೇಳ್ಕೊತೀವಿ ನಾವು. ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಆ CT ರವಿನ ಮುಸ್ಲಿಮ್ಸ್ ಅವ್ರ ಬಗ್ಗೆ ಮುಲ್ಲಾಗಳು ಇದು ಅಂತ ಹೇಳಿದ್ರು. ನೋಡಿ, ಇಂಥವ್ರು ಬೀಜ ಇಟ್ಟವರು ಅವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ. ನೋಡಿ, ಇವಾಗ ಹೆಂಗಿದೀವಿ ನಾವು ಇಲ್ಲಿ, ಜಾಸ್ತಿ ಅಣ್ಣ ತಮ್ಮ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿಬಿಟ್ಟು ಯಾವ ಭಾವನೆಯೂ ಇಲ್ಲ ನಮ್ಮ ಹತ್ರ. ಒಂದು ಅಣ್ಣ ತಮ್ಮ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಆ ಭಾವನೆಯಲ್ಲಿ ನಾವು ಇವತ್ತು ಇಲ್ಲಿ ಊಟ ಹಂಚ್ತಾ ಇದೀವಿ. ಆ CT ರವಿನ ಅವನು ಮುಂದೆನೂ ಗೊತ್ತಿಲ್ಲ ಹಿಂದೆನೂ ಗೊತ್ತಿಲ್ಲ, 1 ನಂಬರ್ ತರಲೆ ಕೆಲಸ ಮಾಡ್ಬಿಟ್ಟು ಎಲ್ಲೋ ಯಾವುದೋ ವಿಷಯ ಮಾತಾಡ್ಬಿಟ್ಟು ಕರ್ನಾಟಕದಲ್ಲಿ ಬೀಜ ಇಟ್ಟಿದ ಕೆಲಸ ಮಾಡ್ತಾರ. ಇಂಥವ್ರಿಗೆ ನಾನು ಕರ್ನಾಟಕ ಜನರಿಗೆ ಹೇಳೋದು, ಅವಕಾಶ ಮಾಡಿಕೊಡ್ಬೇಡಿ. ನಾವು ಅಣ್ಣ ತಮ್ಮ ಬಾಳದ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯಲ್ಲಿ ಕೇಳ್ಕೊತೀನಿ. ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು. ಇಂಥವ್ರಿಂದ ಮನೆ ಹಾಳು ಮಾಡೋದ್ ಕೆಲಸ ಆಗತ್ತೆ. ಇಂಥವ್ರ ಮಾತಿಗೆ ಎಲ್ಲ BJP ಅವ್ರ ಕೆಲಸ ಆಗಿದ್ರೆ ಬೀಜ ಇಟ್ಟದ ಕೆಲಸ ಅವ್ರದ್ದು. ಅವ್ನು ಬೀಜ ಇಟ್ಟದ ಕೆಲಸ ಮಾಡ್ತಾವನೆ. ಅದಕ್ಕೆ ಇದ್ರ ಮೇಲೆ ಗಮನ ಕೊಡ್ಬೇಡಿ. ನಾವೆಲ್ಲ ಒಗ್ಗಟ್ಟಾಗಿದ್ದಿ ನಾವು ಯಾವ ತರ ಬಾಳ್ಕೊಂಡಿದ್ದಾವೆ ಅದೇ ತರ ಬಾಳ್ಕೊಂಡು ಹೋಗೋದ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾವು ಹೇಳಕ್ಕೆ ಇಷ್ಟ ಆಗುತ್ತೆ. ನಮಗೆ ಹೇಳ್ತಾ ಇದೀವಿ, ನಾವು ಚೆನ್ನಾಗಿದ್ದೀವಿ, ಇದೇ ತರ ಇರ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು 3ನೇ ಶುಕ್ರವಾರ, ಆಷಾಢ ಮಾಸ, ಚಾಮುಂಡೇಶ್ವರಿ ಹಬ್ಬನ ಆಚರಿಸಿದ್ದೀವಿ. ಬನ್ನಿ ಮಂಟಪ, ನೆಲ್ಸನ್ ಮಂಡಲ ರಸ್ತೆ ಬದಿ ವ್ಯಾಪಾರಿಗಳು ಯಗ್ಬಾಲಣ್ಣವ್ರನ್ನ ಕರೆದ್ವಿ. ಅವರು ಬಿಸಿ ಶೆಡ್ಯೂಲನ್ನು ಬಂದು ನಮಗೆ ಇವತ್ತು ಅವರ ಟೈಮ್ ಕೊಟ್ಟಿದ್ದಾರೆ. ತುಂಬ ಖುಷಿ. ಮತ್ತು ನಮಗೆ ನಮ್ಮ ಆಸೆ ಏನು, ನಮ್ಮ NR ಕ್ಷೇತ್ರದ ಕಡೆಯಿಂದ ಅಂತಂದರೆ ತನ್ವೀರ್ ಸೇಠ್ ಸಾಹೇಬರು ಮಂತ್ರಿಗಳಾಗಬೇಕು ಅನ್ನೋದು ನಮ್ಮ ಆಸೆ. ಯಾಕಂದರೆ ಕಾಲದಿಂದನೂ ನಮ್ಮನ್ನು ಈ ರಸ್ತೆಯಲ್ಲಿ ಏನೇ ತೊಂದರೆ ಬಂದ್ರೂ ಯಗ್ಬಾಲಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮನ್ನು ಒಳ್ಳೇದು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಅದೇ ರೀತಿ ನಮಗೆ ಸಪೋರ್ಟ್ ಇರಬೇಕು ಅನ್ನೋದು ಆಸೆ. ಮತ್ತು ಇನ್ನೊಂದು ಸ್ಟೇಟ್ಮೆಂಟ್ ಬಗ್ಗೆ ಇವರು ಬೇಜಾರು ಮಾಡ್ಕೊಂಡ್ರು ಯಗ್ಬಾಲಣ್ಣವರು. ನಾವು ಇಲ್ಲೇ ಇದ್ದೀವಿ. ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು, ಇವ್ರ ಹೆಸರು ಶಾಬಾಸ್ ಅಂದ್ಬಿಟ್ಟು, ಇವ್ರ ಹೆಸರು ಶಶಿ ಅಂದ್ಬಿಟ್ಟು, ಇದೇ ಟೆಂಟಲ್ಲಿ ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಇದ್ವಿ, ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು. ಆಯ್ತಾ, ಯಾವುದೇ ರೀತಿ ಹಿಂದೂ ಮುಸ್ಲಿಂ ಭಾವನೆಗಳು ನಮ್ಮ 3 ಜನದಲ್ಲಿ ಇಲ್ಲ. ಒಬ್ಬರ ಮೇಲೆ ಒಬ್ರು ಕಾಲು ಹಾಕೊಂಡು ಮಲಗಿದಲ್ಲ ನಾವು ನಿನ್ನೆ ರಾತ್ರಿ ಹೇಳ್ಬೇಕಂದ್ರೆ ಈ 1-2 ಟೇಬಲ್ ಮೇಲೆ. ಈ ತರ ನಾವು ಅಣ್ಣ ತಮ್ಮದಿರ ತರ ಇದ್ದೀವಿ. ನಮ್ಮ NR ಕ್ಷೇತ್ರ ಮಾದರಿ ಕ್ಷೇತ್ರ ಅಂತ ಹೇಳೋದಕ್ಕೆ ಬಹಳ ಇಷ್ಟಪಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಹಿಂದೂಗಳು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ, ಮುಸ್ಲಿಮ್ನವರು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಯಾವುದು ನಮ್ಮಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಅವೆಲ್ಲ ಇಲ್ಲ ಇಲ್ಲಿ. ಅವ್ರ ಪಾಡು ಅವ್ರದ್ದು, ನಮ್ಮ ಪಾಡು ನಮ್ಮದು. ಸಾಮಾನ್ಯವಾಗಿ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇದೆ, ವ್ಯಾಪಾರ ವ್ಯವಹಾರ ನಡೀತಾ ಇದೆ. ಇದೆಲ್ಲ ಒಂಥರ ಕಿಡಿ ಹಚ್ಚ ಅಂತದ್ದು ಬೇಡ ದಯವಿಟ್ಟು. ಯಾಕೆಂದರೆ ಸಮಾಜದ ಇದು ಹಾಳಾಗ್ಬಿಡುತ್ತೆ. ದಯಮಾಡಿ ಯಾರು ಹಿಂದೂ ಮುಸ್ಲಿಂ ಭಾವನೆ ಇಲ್ದಂಗೆ ಚೆನ್ನಾಗಿ ಬದುಕಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವ 8 ವರ್ಷದಿಂದ ಇದಾರಲ್ಲ, ಇವತ್ತಲ್ಲಿ 8 ವರ್ಷದಿಂದ ಅವ್ರು ಇದ್ದಾರೆ. ಅದಕ್ಕೆ ಯಗ್ಬಾಲಣ್ಣ ಅಂತ ಯಾವತ್ತೂ ನಾವು ಇದು ಮಾಡೋದು. ಸರ್, ಇವತ್ತು 1 ಕ್ವಿಂಟಾಲಷ್ಟು ರೈಸ್ ಬಾತ್ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ಒಂದು 100 kg ಅಷ್ಟು ಮಾಡ್ತಿದ್ದೀವಿ. ಒಂದು 25 kg ಅಷ್ಟು ಕೇಸರಿ ಬಾತ್ ಮಾಡ್ತಿದ್ದೀವಿ. ಸುಮಾರು ನಮ್ಮ ಪ್ರಕಾರ ಒಂದು 2,500-3 ಸಾವಿರ ಜನ ಊಟ ಮಾಡ್ಬೋದು ಅಂತ ದೇವ್ರ ಶಕ್ತಿ ಕೊಟ್ಟರೆ. ಯಗ್ಬಾಲಣ್ಣ ನಮ್ಮ ಜೊತೆಲಿ ಇದೇ ಥರ ಇದ್ದರೆ ವರ್ಷ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ. ಹಿಂದೆ ಏನು ಹೇಳಬೇಕು ಅಂದ್ರೆ, ಈಗ ನಾವು ಚಾಮುಂಡೇಶ್ವರಿ ಪ್ರೇರಣೆ ಆಗಿದೆ, ನಾವು ಇವತ್ತು ಹಬ್ಬ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನಾದರೂ ಅಲ್ಲ ಪ್ರೇರಣೆ ಆದರೆ ಖಂಡಿತ ಮೀಲಾದು ಇನ್ನಿತರ ಕಾರ್ಯಗಳನ್ನ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ರೀತಿ ಹಿಂದೂ ಮುಸ್ಲಿಂ ಭಾವನೆ ಇಲ್ಲ, ನಾವು ಚೆನ್ನಾಗಿದ್ದೀವಿ. ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿರೋ ಇಲ್ಲಿ NR ಕ್ಷೇತ್ರದವ್ರು. ಈಗ ಎಲ್ಲ ಕರ್ನಾಟಕದಲ್ಲಿ ಫುಟ್ಪಾತ್ ಇಂದ ಎಲ್ಲರಿಗೂ ಇದು ಮಾಡಿ ಕ್ಲೀನ್ ಮಾಡ್ತಾವ್ರೆ. ಈಗ ನೀವೆಲ್ಲ ಫುಟ್ಪಾತ್ ಅಲ್ಲಿ ಬಿಸ್ನೆಸ್ ಮಾಡೋದು, ವ್ಯಾಪಾರ ಮಾಡೋದು, ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ, ಮೊದಲು ಹೊರ ರಾಜ್ಯದವ್ರನ್ನ ಅವ್ರವ್ರ ರಾಜ್ಯಕ್ಕೆ ಕಳಿಸಿ, ಫುಟ್ಪಾತ್ ಇಂದ ಕಳಿಸಿ. ನಾವ್ ಹೇಳೋದು ಹೊರ ರಾಜ್ಯದವ್ರ ಎಲ್ಲರೂ ಅಲ್ಲ. ಫುಟ್ಪಾತ್ ನಲ್ಲಿ ಅವಕಾಶ ಇರೋದು ಬರೀ ಇಲ್ಲಿ ಅವ್ರಿಗೆ. ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ಆಗ್ಬೇಕು. ಎಲ್ಲಾರ್ಗು ಮಳಿಗೆನಲ್ಲಿ ವ್ಯಾಪಾರ ಮಾಡೋಂಥ ಯೋಗ್ಯತೆ ಇರೋದಿಲ್ಲ, ಅಂದ್ರೆ ಅಷ್ಟು ಶಕ್ತಿ ಇರೋದಿಲ್ಲ. ಆ ಶಕ್ತಿ ಇರೋದಿಲ್ಲ.
ಮತ್ತೆ ಕೆಲವಾರು ಸಮಸ್ಯೆಗಳು ಇರ್ತವೆ ಅವ್ರದ್ದೇ ಆದ, ಒಬ್ಬೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದ ಸಮಸ್ಯೆಗಳು ಇರ್ತವೆ. ಫುಟ್ಪಾತ್ ನಲ್ಲಿ ಒಂದು ಜೀವನ ನಡೀತಾ ಇರುತ್ತೆ. ಎಲ್ಲಿ ಫುಟ್ಪಾತ್ ದೊಡ್ಡದಾಗಿರ್ತದೆ ಅಲ್ಲಿ ಅವ್ರನ್ನ ಒಂದು 20-30 ಭಾಗ ಉಪಯೋಗಿಸಬಹುದು ಅಂತ ರೂಲ್ಸ್ ಇದೆ. ಅದ್ರ ಪ್ರಕಾರವಾಗಿ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಇನ್ನೊಂದು ಮಾತು, ಫುಟ್ಪಾತ್ ಕಡೆಯಿಂದ ಏನ್ ಬರ್ತದೆ ಅಂದ್ರೆ, ನೀವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾರೆ, ಜನಗಳು ಅಲ್ಲೆಲ್ಲೇ ಗಾಡಿ ನಿಲ್ಸ್ಬಿಟ್ಟು ಅಲ್ಲೆಲ್ಲೇ ಇದು ಮಾಡ್ಬಿಟ್ಟು ರೋಡ್ ಎಲ್ಲ ಬ್ಲಾಕ್ ಮಾಡ್ಬಿಡ್ತಾರೆ. ಅದು ಒಂದು ಪ್ರಶ್ನೆ ಇದೆ ಸರ್. ಈಗ ನಮ್ಮಲ್ಲೂ ಇದೇ ಸಮಸ್ಯೆ ಇತ್ತು. ಈಗ ನಾವೇನ್ ಮಾಡಿದ್ವಿ, ಗೋಡೆಗೆ ಹಚ್ಕೊಂಡ್ವಿ, ಗೋಡೆಗೆ ಅಂಟಿಸಿ ವ್ಯಾಪಾರ ಮಾಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ನಿಲ್ಸಂಗಿಲ್ಲ ಅಂತ ಒಂದು ಸಂಘ ರೀತಿ ಮಾಡಿ ಯಗ್ಬಾಲಣ್ಣವರ ಅಧ್ಯಕ್ಷತೆನಲ್ಲೇ ನಡೀತಾ ಇದೆ. ಇದೆಲ್ಲ ಯಾರು ಗಾಡಿ ನಿಲ್ಸಂಗಿಲ್ಲ, ಗಾಡಿ ಬರಬೇಕು, ವ್ಯಾಪಾರ ಮಾಡ್ಕೋಬೇಕು, ಓಟೋಕ್ ಬಿಡಬೇಕು, ಜಾಗ ನೀಟಾಗಿ ಇಟ್ಕೋಬೇಕು, ಡಸ್ಟ್ಬಿನ್ಗಳು ಮೇಂಟೈನ್ ಮಾಡಬೇಕು. ಮತ್ತೆ ಕಾರ್ಪೊರೇಷನ್ AC ಮೇಡಮ್ ಅವರು ಅಷ್ಟೇ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಈ ತರ ವ್ಯಾಪಾರ ಮಾಡಿ, ಈ ತರ ನಡ್ಕೊಂಡು ಹೋಗಿ ಗಲೀಜ್ ಮಾಡಿಬಿಡಿ ಅಂತ ಹೇಳ್ತಾ ಇರ್ತಾರೆ. ನಾವು ಆ ರಸ್ತೆಯಲ್ಲಿ 70% ಜಾಸ್ತಿ ಜಾಗ ಬಿಟ್ಟಿದ್ದೀವಿ. ನಾವು ಈ ರಸ್ತೆಯಲ್ಲಿ ನೀವು ನೋಡ್ಬೋದು 70% ಜಾಸ್ತಿ ಜಾಗ ಬಿಟ್ಟಿದ್ದೀವಿ. ಓಕೆ, ಇದು KSRTC ಬನ್ನಿಮಂಟಪ ರೋಡ್. ಇಲ್ಲಿ ಎಷ್ಟು ವರ್ಷದಿಂದ ನೀವು ಫುಟ್ಪಾತ್ ಅಲ್ಲಿ? ಸರ್ ನಾವಿಲ್ಲಿ 10 ವರ್ಷ ಆಯ್ತು. 10 ವರ್ಷ ಆಯ್ತು. ನಮ್ಗಿಂತ ಹಳಬರು ಇದ್ದಾರೆ ಬಹಳ ಜನ. ನಾವು ಏನಾದ್ರು ಇದು ನೆಲ್ಸನ್ ಮಂಡೇಲಾ ರೋಡು VVIP ರೋಡ್ ಆಗಿರೋದ್ರಿಂದ ಇಲ್ಲಿ ನಾವೇನಾದ್ರು ಬೇರೆ ತರ ಇಲ್ಲಿ ಗಲೀಜ್ ಮಾಡೋದು, ಹಾಳು ಮಾಡೋದು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇಷ್ಟು ವರ್ಷ ನಮ್ಮನ್ನ ಕಾರ್ಪೊರೇಷನ್ ಬಿಡ್ತಾ ಇರಲಿಲ್ಲ. ಅದು ನಾನು ಕನ್ಫರ್ಮ್ ಕೊಡ್ತೀನಿ. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದಕ್ಕೆ ನಾವು ಸಿದ್ಧ ಇದ್ದೀವಿ. ನಮ್ಮ ಕಡೆಯಿಂದ ಪೂರ್ತಿಯಾಗಿ ಅವ್ರು ಸಪೋರ್ಟ್ ಮಾಡ್ತೀವಿ. ಅವರು ಕಡೆಯಿಂದ ಅದೇ ರೀತಿ ನಮ್ಗೆ ಒಂದು ಸಪೋರ್ಟ್ ಮಾಡಿದ್ರೆ ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ, ನಮ್ಮ ಜೀವನ ಸುಗಮವಾಗಿ ನಡೆಯುತ್ತೆ. ಇದು ನಮ್ಮ ಬೇಡಿಕೆ. ನೆಕ್ಸ್ಟ್ ಇಲ್ಲಿ ತುಂಬಾ ದೊಡ್ಡದು ಒಂದು ಬಸ್ ಸ್ಟ್ಯಾಂಡ್ ಬರ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಆವಾಗ ನಿಮ್ದು ಏನು ಪ್ರಸ್ತುತಿ ಇರ್ತದೆ, ಏನಿರ್ತದೆ ಸರ್? ನಾವು ಕೇಳೋದು ಏನಂತಂದ್ರೆ, ಯಾರೋ ಒಬ್ಬ ತಪ್ಪು ಮಾಡಿದಾಗ ಸಂಪೂರ್ಣವಾಗಿ ಎಲ್ಲರ ಮೇಲೆ ಆಕ್ಷನ್ ತಗೊಂತೀರಿ. ಯಾರು ತಪ್ಪು ಮಾಡ್ತಾನೆ ಅವನಿಗೆ ಆಕ್ಷನ್ ತಗೊಳ್ಳಿ ಅಲ್ವಾ? ಈಗ ಯಾರೋ ಒಬ್ಬ ಬರ್ತಾನೆ, ತಗ್ಸಿದ್ರೆ ಎಲ್ಲಾರನ್ನೂ ತಗ್ಸಿ ಅಂತ ಹೇಳ್ತಾನೆ. ಅದು ಬೇಡ, ಆ ಮಾತು ಬೇಡ. ಏನಂದ್ರೆ ಈಗ ಹಳಬರು ಇದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ, ಅವ್ರಿಗೂ ಲೈಸೆನ್ಸ್ ಕಾರ್ಡು ಮತ್ತೆ ಎಕ್ಸ್ಟ್ರಾ ಯಾರು ಬರ್ದಂತೆ ಮಾಡ್ಕೊಟ್ರೆ ನಮ್ಗೆ ಅನುಕೂಲ. ಈಗ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ, ಮುಂದೆ ಬಸ್ ಸ್ಟ್ಯಾಂಡ್ ಅವ್ರು ಕೇಳಿದ ಪ್ರಶ್ನೆ ಏನಂದ್ರೆ, ಈಗ ಬಸ್ ಸ್ಟ್ಯಾಂಡ್ ಓಪನ್ ಆದಾಗ ನಿಮ್ಗೆ ತೊಂದರೆ ಆಗಲ್ವಾ? ಆಗುತ್ತೆ. ಬಸ್ ಸ್ಟ್ಯಾಂಡ್ ಆದಾಗ ಏನಾಗುತ್ತೆ, ಜಾಸ್ತಿ ಜನ ಬರ್ತಾರೆ ಅನ್ನೋ ಉದ್ದೇಶದಿಂದ ನಾನು ಹೇಳಿದ್ದೆ. ಜಾಸ್ತಿ ಜನ ಬರ್ತಾರೆ, ಅವನೇನೋ ತಪ್ಪು ಮಾಡ್ತಾನೆ, ಅದರಿಂದ ಹಳಬರ್ಗೂ ತೊಂದರೆ ಆಗುತ್ತೆ. ಸ್ಟಾರ್ಟ್ ಆಗ್ಬಿಟ್ರೆ ಅವ್ರಿಗೆ ಬೇರೆ ಕಡೆ ಎಲ್ಲಾರು ಅನುಕೂಲ ಮಾಡ್ಕೊಡೋದ, ಅವಾಗ ರೋಡ್ ದೊಡ್ಡದಾಗತ್ತೆ. ಬೇರೆ ಕಡೆ ಎಲ್ಲಾರು ಅನುಕೂಲ ಇದ್ದಾರೆ, ತನ್ವೀರ್ ಸಾಹೇಬ್ರು ಇದ್ದಾರೆ, ಅವರು ಮಂತ್ರಿ ಆಗ್ಲಿ ಅಂದ್ಬಿಟ್ಟು ನಾವು ತಾಯಿ ಚಾಮುಂಡೇಶ್ವರಿ ಬೇಡ್ಕೊತಾ ಇದೀವಿ. ಆದ್ರೆ ಬಹಳ ಖುಷಿ, ನಮಗೂ ಏನಾದ್ರು ಮಾಡೇ ಮಾಡ್ತಾರೆ ಅನ್ನೋ ಭರವಸೆ. ಬಸ್ ಸ್ಟಾಂಡ್ ಆಗ್ಬಿಟ್ಮೇಲೆ ಎಲ್ಲ ಎತ್ತಿಸದೆ, ಆವಾಗ ಬೇರೆ ಕಡೆ ಎಲ್ಲಾರು ಅವಕಾಶ ಮಾಡ್ಕೊಡ್ಬೇಕು ಅವ್ರಿಗೆ. ಅದನ್ನ ಬಗ್ಗೆ ಚರ್ಚೆ ಮಾಡ್ಬಿಟ್ಟು ಸಾಹೇಬ್ರ ಹತ್ರ ಮಾತಾಡ್ಬಿಟ್ಟು ತನ್ವೀರ್ ಸೇಠ್ ಅವ್ರ ಹತ್ರ ಏನಾರು ಅನುಕೂಲ ಮಾಡ್ಕೊಡೋದ ಅಂತ ಡಿಸೈಡ್ ಮಾಡ್ತೀವಿ. ನಾನ್ ಯಾವತ್ತು ನನ್ನ ವಾರ್ಡು, ನನ್ನ ಏರಿಯಾ ಇದು, ನಾನು ಹುಟ್ಟಿ ಬೆಳೆದಿರೋದು ಅವ್ರ ಜೊತೆಲಿ. ಇವಾಗ ಯಾವತ್ತು ನಾನು ಬಡವ್ರ ಜೊತೆಲಿ ಇದ್ದೀನಿ. ಇಂಥವ್ರ ಜೊತೆಲಿ ಅಂತೂ ಮುಂದೆ ಇರ್ತೀನಿ ನಾನು ಯಾವ ಕೆಲ್ಸಕ್ಕೂ. ಇವ್ರ ಕೈ ಯಾವ ಕಾರಣಕ್ಕೆ ಬಿಡಲ್ಲ. ಆವಾಗ ದೇವರೇ ಇವ್ರ ಜೊತೆಲಿ ಇದ್ಬಿಟ್ಮೇಲೆ ನಾನು ಇರ್ಬೇಕಿರ್ತದೆ. ಎಲ್ಲ ಒಂದ್ ಕಡೆ ನನಗೆ ದೇವ್ರ ಬುದ್ಧಿ ಕೊಟ್ಟವ್ರೆ, ಇಂಥವ್ರ ಜೊತೆ ಇರಪ್ಪ ಅಂತ ಹೇಳ್ಬಿಟ್ಟು. ಆ ವಿಷಯದಲ್ಲಿ ನಾನು ಯಾವತ್ತೂ ಇವ್ರ ಜೊತೆಲಿ ಇದ್ದೀನಿ, ಇವ್ರ ಪರವಾಗಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರಕಾತು. ನಾವು ಇಲ್ಲಿ ನಿರುದ್ಯೋಗಿ ಪಾದಚಾರಿ ವ್ಯಾಪಾರಿಗಳ ಸಂಘ ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ನಾವು 40 ಜನ ಸೇರಿಬಿಟ್ಟು ಈ ರೋಡಲ್ಲಿ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರು ಇಕ್ಬಾಲ್ ಅಹಮದ್ ಸೈಯದ್ ಇಕ್ಬಾಲ್ ಅವರು ಇದ್ದಾರೆ, ಉಪಾಧ್ಯಕ್ಷರು ಇವರಿದ್ದಾರೆ, ಶಶಿಕುಮಾರ್ ಇದ್ದಾರೆ. ಇವರೆಲ್ಲ ನಾವು ಸೇರ್ಬಿಟ್ಟು ನಾವೆಲ್ಲರೂ ಸೇರ್ಬಿಟ್ಟೆ ಇಲ್ಲಿ ವ್ಯಾಪಾರ ಮಾಡ್ತಾ ಇರೋದು. ಸುಮಾರು ಒಂದು 8-10 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ. ಮುಂದಕ್ಕೆ ಏನಾದ್ರೂ ಇಲ್ಲಿ ಬಸ್ ಸ್ಟ್ಯಾಂಡ್ ಆದ್ರೆ ನಮ್ಮನ್ನ ತಿಗ್ಸಿದ್ರೆ ನಾವು ಇಕ್ಬಾಲ್ ಅಣ್ಣನ ಹೇಳಿದ್ದೀವಿ, ನಮ್ಮನ್ನ ಎಲ್ಲಾದ್ರೂ ಬೇರೆ ಜಾಗ ಕೊಡಿ. ನಾವು ಇಷ್ಟು ವಯಸ್ಸಾಗ್ಬಿಡ್ತು, ನಾವು ಇಲ್ಲಿ ಬೇರೆ ಕಡೆ ಹೋಗಿ ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ, ನಮ್ಗೆ ಯಾರು ಕೆಲಸನೂ ಕೊಡೋದಿಲ್ಲ. ಇರೋದು ನಾವು ಸುಮಾರು ಒಂದು 60 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇಲ್ಲೇ ನಾವೆಲ್ಲಾದ್ರೂ ಒಂದು ಚಿಕ್ಕದಾಗಿ ವ್ಯಾಪಾರ ಮಾಡ್ಕೋತೀವಿ. ಕಾರ್ಪೊರೇಷನ್ಗೂ ಜನಗಳಿಗೂ ಯಾರಿಗೂ ತೊಂದರೆ ಕೊಡದೆ ನಾವು ಅವ್ರು ಎಲ್ಲ ಹೇಳ್ತಾರೆ ಆ ಸೈಡಲ್ಲಿ ಹಾಕೋತೀವಿ. ದಯವಿಟ್ಟು ನಮಗೆ ಇಲ್ಲಿ ಎಲ್ಲ ಕಡೆ ಎತ್ತಿಸ್ತಾ ಇದ್ದಾರೆ. ನಾವು ಈ ರೋಡಲ್ಲಿ ಎಲ್ಲರಿಗೂ ಹಿಂದೆ ಮಾಡಿಬಿಟ್ಟು ಸಹಕಾರ ಪಬ್ಲಿಕ್ ಎಲ್ಲ ಜಾಗ ಕೊಡ್ಬಿಟ್ಟು ನಾವು ಹಿಂದೆ ಇದ್ದೀವಿ. ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಗಾಡಿಯವ್ರು ನಿಲ್ಸೋದಕ್ಕೋಸ್ಕರ ಬರೋದಕ್ಕೂ ಯಾರಿಗೂ ತೊಂದರೆ ಇಲ್ಲ. ಇವತ್ತವರೆಗೂ ಇಕ್ಬಾಲ್ ಅಣ್ಣನೂ ನಮ್ಮ ಜೊತೆಲಿದ್ದಾರೆ, ಎಲ್ಲ ನಮ್ಮ ಟೀಮ್ ಅವರೆಲ್ಲ ಇದ್ದಾರೆ. ನಮ್ಮ ಟೀಮಲ್ಲಿ ನಾವು 40 ಜನ ಇದ್ದೀವಿ. ನಾವು 40 ಜನ ಯಾವುದೇ ಕಾರಣಕ್ಕೂ ಎಲ್ಲ ಒಂದಾಗಿ ಬೆಳೆಸ್ಬೇಕು ಅಂತ ನಮ್ಮ ಇಷ್ಟ. ನಾವು ಇವಾಗಲೆಲ್ಲ ಮುಂಚೆಯಿಂದಾನು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇರೋದು, ಎಲ್ಲ ಸೇರೆ ಮಾಡ್ತಾ ಇರೋದು. ಹಿಂದೂ ಮುಸ್ಲಿಂ ಅಂತ ನಮ್ಮಲ್ಲಿ ಯಾವುದಲ್ಲಿ ಭೇದ ಭಾವನೆ ಇಲ್ಲ. ಇವತ್ತು ಕರೆದ್ರು ನಮ್ಮ ಉಪಾಧ್ಯಕ್ಷರು, ಬನ್ನಿ ಇಲ್ಲಿದೆ ಚಾಮುಂಡೇಶ್ವರಿ ತಾಯಿಗೆ ನಾವು ಪೂಜೆ ಮಾಡ್ತಾ ಇದ್ವಿ 3ನೇ ಶುಕ್ರವಾರ ಅಂತ. ಇಕ್ಬಾಲ್ ಭೈ ಅವ್ರಿಗೆ ಕೇಳಿದ್ರು, ಹ್ಞೂ ಮಾಡಿ ನಾನು ಬರ್ತೀನಿ ಅಂದ್ರು. ಅವ್ರ ಆಶೀರ್ವಾದ ತಗೊಂಡು ಎಲ್ಲ ಮಾಡ್ಬಿಟ್ಟು ತನ್ವೀರ್ ಸೇಠ್ ಸಾಹೇಬ್ರಿಗೂ ಏನಾದ್ರು ಒಂದು ಮಂತ್ರಿ ಸ್ಥಾನ ಸಿಗ್ಲಿ ಅಂದ್ಬಿಟ್ಟು ನಾವು ಹರಿಸ್ಕೊತಾ ಇದ್ದೀವಿ. ಇವರು ಹರಿಸ್ತಾ ಇದ್ದಾರೆ. ಇವರು ಚಾಮುಂಡೇಶ್ವರಿ ತಾಯಿಗೆ ಇವರು ಪೂಜೆ ಮಾಡಿ ಬೇಡ್ಕೊಂಡಿದ್ದಾರೆ.
ಜೊತೆಲಿ ನಮ್ಮ ಇಕ್ಬಾಲ್ ಅಣ್ಣ ಅವ್ರಿಗೂ ಆರೋಗ್ಯ ಆಗಿರ್ಬೇಕು, ನಮ್ಮ ಜೊತೆಲಿ ಇರ್ಬೇಕು ಅಂತ ನಾವು ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ತೆ. ಇಲ್ಲಿ ಏನಂತಂದ್ರೆ ಇದೇ ಫಸ್ಟ್ ಚಾಮುಂಡೇಶ್ವರಿ ಹಬ್ಬ ಅಂತ ನಾವು ಮಾಡ್ತಾ ಇರೋದು. ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಆ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಆಯುಷು ಆರೋಗ್ಯ ಕೊಟ್ಟು ನಮ್ಮ ಇಕ್ಬಾಲಣ್ಣ ಅಧ್ಯಕ್ಷದ ಮೂಲಕ ನಾವ್ ಹಿಂಗ್ ಮಾಡ್ತಾ ಇದೀವಿ. ಇದೇ ರೀತಿ ನಮ್ಮನ್ನ ಹೆಂಗೆ ಬೆಳೆಸ್ತಾ ಇದಾರೋ ನಮ್ಮ ಮುಂದಕ್ಕೂ ಅದೇ ರೀತಿ ನಮ್ಮನ್ನ ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ. ಸರಿಯಾ? ಆ ಚಾಮುಂಡೇಶ್ವರಿ ಎಲ್ಲಾರ್ಗೂ ಒಳ್ಳೇದ್ ಮಾಡ್ಲಿ ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರನೇ ನಾವು ಚಾಮುಂಡೇಶ್ವರಿ ಹಬ್ಬ ಇದೇ ಫಸ್ಟ್ ಮಾಡ್ತಾ ಇರೋದು. ಇದು ಮುಂದುವರಿಸಬೇಕು ಅನ್ನೋದು ನನ್ನ ಆಸೆ. ಹಂಗೆ ನಮ್ಮ ತನ್ವೀರ್ ಸಾಹೇಬ್ರಿಗೆ ಯಾವ್ದಾದ್ರು ಒಂದು ಮಂತ್ರಿ ಸ್ಥಾನ ಸಿಗ್ಬೇಕು ಅನ್ನೋದು ನಮ್ಮ ಆಸೆ ಇದಾಗಿ ನಾವು ಚಾಮುಂಡೇಶ್ವರಿ ಹಬ್ಬನ ಆಚರಿಸ್ತಾ ಇದೀವಿ. ಇದು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ. ನಮಸ್ತೆ ಎಲ್ಲರಿಗೂ. ನಮ್ಮ ಮೈಸೂರು ಜನತೆಗೆ ಎಲ್ಲರಿಗೂ ನಮಸ್ತೆ. ನಾವು ವಾರ್ಡ್ ನಂಬರ್ 17ರಲ್ಲಿ ಇವತ್ತು ನೆಲ್ಸನ್ ಮಂಡಲ ರೋಡಲ್ಲಿ ಹೈವೇ ಸರ್ಕಲ್ ಇಂದ LIC ಗಂಟ ಏನ್ ಬೀದಿ ವ್ಯಾಪಾರಗಳಿದೀವಿ. ಎಲ್ಲರೂ ನಾವು ತಾಯಿ ಚಾಮುಂಡೇಶ್ವರಿ ಪೂಜೆಯನ್ನ ಮಾಡಿ 3ನೇ ಆಷಾಢ ಶುಕ್ರವಾರ ಮಾಡ್ತಾ ಇದೀವಿ. ನೋಡಿ, ನಮ್ಮಲ್ಲಿ ಯಾವುದೇ ತರ ರಾಜಕೀಯ ಇಲ್ಲ. ದಯವಿಟ್ಟು ರಾಜಕಾರಣಿಗಳು ನಮ್ಮಂತ ಬಡವರ ಮೇಲೆ ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಬೇಡಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಹೊಟ್ಟೆಪಾಡಿಗೆ ನಾವು ನಡ್ಕೊಂಡು ಹೋಗೋರು. ಅದರಲ್ಲಿ ಯಾವುದೇ ತರ ಯಾರು ರಾಜಕೀಯ ಮಾಡಕ್ ಹೋಗ್ಬೇಡಿ. ನಮ್ಮ ಬಡವರುಗಳಿಗೆ ನೀವು ನೋಡಿ, ಈ ನಮ್ಮ NR ಕ್ಷೇತ್ರ ಅಂತಾರೆ. ಯಾಕೆ NR ಕ್ಷೇತ್ರ ಅಂತ ಹೇಳೋದು ಎಲ್ಲಾರು? ಯಾಕಂದ್ರೆ ಇಲ್ಲಿ ಒಂದು ಸೋಲಿಲ್ದ ಸರ್ದಾರ ತನ್ವೀರ್ ಸಾಹೇಬ್ರು ಇದಾರೆ ಅಂತ ಒಂದ್ ಕಾರಣಕ್ಕೋಸ್ಕರ ನೀವು NR ಕ್ಷೇತ್ರ ಅಂತೀರಾ. ಈ NR ಕ್ಷೇತ್ರ ಅನ್ನೋದ್ ಬಿಟ್ಟು ನಮ್ಮ ಮೈಸೂರು ಅನ್ನೋದ್ನ ಹಿಡ್ಕೊಳ್ಳಿ. ಆಗ ಎಲ್ಲಾರ್ಗು ಒಂದ್ ಹೆಮ್ಮೆ ಆಗುತ್ತೆ. ಯಾವ್ದೇ ತರ ರಾಜಕೀಯ ಅಂತ ಮಾಡಕ್ ಹೋಗ್ಬೇಡಿ. ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಯಾವುದೇ ತರ ಭೇದ ಭಾವಗಳಿಲ್ಲ. ದಯವಿಟ್ಟು ಅಂತ ಏನು ಉಂಟಾಕೋದು ಮಾಡಬೇಡಿ ದಯವಿಟ್ಟು ಅನ್ನೋದಿಂತ ಇವತ್ತು ನಮ್ಮಲ್ಲಿ ಒಂದು 100 kg ಬಾತ್ ಮಾಡಿಸ್ಬಿಟ್ಟು, ಒಂದು 25 kg ಕೇಸರಿ ಬಾತ್ ಮಾಡಿಸ್ಬಿಟ್ಟು ಎಲ್ಲ ಬಡವರಿಗೆ ಅನುದಾನ ಮಾಡಿಸ್ತಾ ಇದೀವಿ. ಯಾವುದು ಇದು ನಮ್ಮಲ್ಲಿ ಶ್ರೀಮಂತರು ದುಡ್ಡು ಹಾಕಿ ಮಾಡ್ತಾ ಇಲ್ಲ. ನಾವು ಹೊಟ್ಟೆಪಾಡಿಗೆ ಮಾಡೋಸ್ಕೋಸ್ಕರ ಮಾಡೋ ಸಂಪಾದನೆಯಲ್ಲಿ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ. ಇದೊಂದೆರಡು ಮಾತು ಹೇಳ್ತಾ ನಾನು ಮುಗಿಸ್ಕೊಡ್ತೀನಿ.